ನಮಸ್ಕಾರ ಸ್ನೇಹಿತರೆ, ನಾವು ಅತಿಯಾಗಿ ನಂಬುವ ನಮ್ಮವರೇ ನಮ್ಮನ್ನು ನುಂಗು ಹಾಕ್ತಾರೆ ಅನ್ನೋದಕ್ಕೆ ಈ ಪುಟ್ಟ ಕತೆ. ಹೀಗೆ ಕೆಲವು ದಿನಗಳ ಹಿಂದೆ ದುಬೈಯಲ್ಲಿ ಒಬ್ಬ ಶೇಖ್ ಒಂದು ದೊಡ್ಡ ಹಾವನ್ನು ಸಾಕೊಂಡಿದ್ದ. ಆ ಹಾವು ನೋಡೋಕೆ ಆನಂದಕೊಂಡ ತರಾನೇ ಇತ್ತು. ಅದಕ್ಕೆ ಪ್ರತಿದಿನ ಆಹಾರವನ್ನು ನೀಡ್ತಾ ಇದ್ದ. ಆ ಹಾವಿಗೆ ಆ ಶೇಖ್ ಹೇಗ್ ನೋಡ್ಕೊಂತಿದ್ದಂದ್ರೆ, ಇದು ಒಂದು ನನ್ನ ಕುಟುಂಬದ ಸದಸ್ಯ ಅಂತ ಹೇಳಿ ಅದನ್ನ ಯಾವುದೇ ಕಷ್ಟಗಳಿಂದ ಆಗ್ಲಿ, ಆಹಾರದಿಂದ ಆಗ್ಲಿ, ಕೊರತೆ ಇಲ್ಲದ ಹಾಗೆ ನೋಡ್ಕೊಂತಿದ್ದ. ಅದೇನಂತ ಗೊತ್ತಿಲ್ಲ, ಆ ಹಾವು ಇದ್ದಕ್ಕಿದ್ದ ಹಾಗೆ ಆಹಾರ ಸೇವನೆ ಮಾಡೋದು ನಿಲ್ಲಿಸ್ಬಿಡ್ತು. ಹೀಗೆ 3-4 ದಿನ ಕಳೆಯುತ್ತೆ. ಆ ಹಾವು ಒಂದು ತುಟ್ಟು ಆಹಾರವನ್ನು ಸೇವನೆ ಮಾಡಲ್ಲ. ಯಾಕೆ ಹೀಗಾಗುತ್ತೆ, ಯಾಕಿದು ಆಹಾರ ಸೇವನೆ ಮಾಡ್ತಾ ಇಲ್ಲ ಅಂತ ಹೇಳಿ ಆ ಶೇಖ್ ಒಬ್ಬ ಸ್ನೇಕ್ ಎಕ್ಸ್ಪರ್ಟ್ಸ್ ಅನ್ನ ಕರೆಸಿ ಆ ಹಾವನ್ನು ತೋರಿಸಿದಾಗ ಆ ಸ್ನೇಕ್ ಎಕ್ಸ್ಪರ್ಟ್ಸ್ ಅದನ್ನು ಪರಿಶೀಲನೆ ಮಾಡಿ, ಈ ಹಾವು ನಿಮ್ಮ ಮೇಲೆ ಇತ್ತೀಚೆಗೆ ಬಹಳ ಓಡಾಡ್ತಿದ್ದೀನ ಅಂತ ಕೇಳಿದಾಗ ಆ ಶೇಖ್, ಹೌದು, ನನ್ನ ದೇಹದ ಮೇಲೆ ಇತ್ತೀಚೆಗೆ ಬಹಳ ಓಡಾಡ್ತಿದೆ ಅಂತ ಶೇಖ್ ಹೇಳ್ತಾನೆ. ಆಗ ಆ ಸ್ನೇಕ್ ಎಕ್ಸ್ಪರ್ಟ್ಸ್, ಇದಕ್ಕೆ ನಿಮ್ಮ ದೇಹದ ರುಚಿ ಕಾಣ್ತಾ ಇದೆ, ಇದು ನಿಮ್ಮನ್ನು ನುಂಗಲು ಪ್ರಯತ್ನ ಮಾಡ್ತಾ ಇದೆ, ಅದಕ್ಕಾಗಿ ಅದು 3-4 ದಿನದಿಂದ ಊಟ ಮಾಡದೆ, ಆಹಾರ ಸೇವನೆ ಮಾಡದೆ, ಖಾಲಿ ಹೊಟ್ಟೆ ಇಟ್ಕೊಂಡು ಕಾಯ್ತಾ ಕುಂತಿದೆ ಅಂದಕೊಳ್ಳೆ ಆ ಶೇಖ್ ಆಶ್ಚರ್ಯಾಗಿ ಮರುದಿನ ಆ ಹಾವನ್ನು ಒಂದು ಜೂ ಒಳಗೆ ಬಿಟ್ಟು ಬರ್ತಾನೆ. ಈ ಕಥೆಯ ಅರ್ಥ ಇಷ್ಟೇ, ಕೆಲವೊಮ್ಮೆ ನಾವು ಅತಿಯಾಗಿ ನಂಬಿದವರಿಂದನೇ ನಮಗೆ ಮೋಸ ಆಗಬಹುದು. ಈ ಕಥೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.